ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ವಿಜಯ ಕರ್ನಾಟಕ ಕರುನಾಡ ಸ್ವಾದ ಅಡುಗೆ ಹಬ್ಬ. ಅಡುಗೆ ಪ್ರಿಯರಿಗೆ ತಮ್ಮ ಕೈ ರುಚಿ ಪ್ರದರ್ಶಿಸಲು ವೇದಿಕೆಯಾಗುವ ವಿಕಾ ಕರುನಾಡ ಸ್ವಾದ ಅಡುಗೆ ಹಬ್ಬವು ಮಾರ್ಚ್ 29 ಭಾನುವಾರ ರೇಷ್ಮೆ ನಗರಿ ಶಿಡ್ಲಘಟ್ಟದಲ್ಲಿ ನಡೆಯಲಿದೆ. ವಿಜಯ ಕರ್ನಾಟಕದ ಆಶ್ರಯದಲ್ಲಿ ಹಾಗೂ ಫ್ರೀಡಮ್ ಹೆಲ್ತ್ ಕುಕಿಂಗ್ ಆಯಿಲ್ ಪ್ರಾಯೋಜಕತ್ವದಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮವು ಭಾನುವಾರ ಬೆಳಗ್ಗೆ 11ರಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ನಗರದ ಬೈಪಾಸ್ ರಸ್ತೆಯ ಪೂಜಮ್ಮ ದೇವಸ್ಥಾನದ ಸಮೀಪದ ಡಾಲ್ಫಿನ್ ಪಬ್ಲಿಕ್ ಶಾಲೆಯಲ್ಲಿ ನಡೆಯಲಿದೆ. ಈ ಅಡುಗೆ ಸ್ಪರ್ಧೆಯಲ್ಲಿ ಭಾಗವಹಿಸುವವರು ಮನೆಯಿಂದಲೇ ತಯಾರಿಸಿದ ಸಸ್ಯಾಹಾರಿ ಖಾದ್ಯಗಳನ್ನು ತಂದು ಪ್ರದರ್ಶಿಸಬೇಕಾಗಿದೆ. ಒಂದು ಮುಖ್ಯ ಆಹಾರ ಪದಾರ್ಥ, ಉದಾಹರಣೆಗೆ ಪಲಾವ್ ಅಥವಾ ವಾಂಗಿಬಾತ್, ಜೊತೆಗೆ ಫ್ರೀಡಮ್ ಆಯಿಲ್ನಲ್ಲಿ ತಯಾರಿಸಿದ ಕರಿದ ತಿಂಡಿಯನ್ನು ಪ್ರದರ್ಶಿಸಬೇಕು. ಅಡುಗೆಯ ಜೊತೆಗೆ ಕಣ್ಮನ ಸೆಳೆಯುವ ಅಲಂಕಾರಕ್ಕೂ ಹೆಚ್ಚಿನ ಮಹತ್ವ ನೀಡಲಾಗಿದ್ದು, ತರಕಾರಿ ಮತ್ತು ಹಣ್ಣುಗಳ ಮೂಲಕ ಅಲಂಕಾರ ಮಾಡಬಹುದಾಗಿದೆ. ಇನ್ನು ಸ್ಪರ್ಧಿಗಳು ತಮ್ಮ ಅಡುಗೆ ಅಲಂಕಾರಕ್ಕೆ ಬೇಕಾದ ಎಲ್ಲ ವಸ್ತುಗಳನ್ನು ತಾವೇ ತರಬೇಕಾಗಿದ್ದು, ಆಯೋಜಕರು ಕೇವಲ ಜೋಡಣೆ ಟೇಬಲ್ ವ್ಯವಸ್ಥೆ ಮಾತ್ರ ಒದಗಿಸಲಿದ್ದಾರೆ. ಇನ್ನು ಫ್ರೀಡಮ್ ಆಯಿಲ್ ಬಳಸಿ ತಯಾರಿಸಿದ ಅಡುಗೆಗಳೊಂದಿಗೆ ಅದರ ಖಾಲಿ ಪ್ಯಾಕೆಟ್ ತಂದವರಿಗೆ ಹೆಚ್ಚುವರಿ ಅಂಕಗಳ ಅವಕಾಶವೂ ಇರುತ್ತದೆ. ಇನ್ನು ರುಚಿ ರಸಮಂಜರಿ ಎಂಬ ಈ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡುವವರಿಗೆ ಬಹುಮಾನಗಳ ಜೊತೆಗೆ ಮುಂದಿನ ಸುತ್ತಿಗೆ ಆಯ್ಕೆಯಾಗುವ ಅವಕಾಶವೂ ಲಭ್ಯವಿದೆ. ಆಸಕ್ತರು ತಮ್ಮ ಹೆಸರು ಮತ್ತು ವಿಳಾಸವನ್ನು 8861768672 ಮತ್ತೊಮ್ಮೆ ನಂಬರ್ 8861768672 ಈ ಸಂಖ್ಯೆಗೆ ವಾಟ್ಸಾಪ್ ಮೂಲಕ ಕಳುಹಿಸಿ ನೋಂದಾಯಿಸಿಕೊಳ್ಳಬಹುದಾಗಿದೆ. ಅಡುಗೆ ಕಲೆ ಹೊಂದಿರುವವರು ತಪ್ಪದೇ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಲಾಗಿದೆ. ಸ್ನೇಹಿತರು ನಮಸ್ಕಾರ. ನೀವು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ, ನಿಮ್ ಕೈ ರುಚಿ ನೋಡಿ ಯಾರಾದ್ರೂ ವಾವ್ ಅಂತ ಹೇಳಿದಾರ, ಹಾಗಿದ್ರೆ ನಿಮ್ಗೊಂದು ಒಳ್ಳೆ ಪ್ರೈಸ್ ಕೊಡಿಸ್ಬೇಕು ಅಂತ ನನ್ಗನ್ಸುತ್ತೆ. ಸೊ ಹೇಗ್ ಕೊಡ್ಲಿಕ್ಕೆ ಸಾಧ್ಯ ಅನ್ಕೊಳ್ತಿದ್ದೀರಾ? ಖಂಡಿತ ಆಗುತ್ತೆ. ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಮತ್ತು ವಿಜಯ ಕರ್ನಾಟಕ ಪತ್ರಿಕೆಯವರು ನಿಮ್ಮಂತ ಹೆಣ್ಣು ಮಕ್ಕಳಿಗೋಸ್ಕರನೇ ನೀವು ಮಾಡಿರ್ತಕ್ಕಂತ ಖಾದ್ಯವನ್ನ ಕರುನಾಡಿಗೆ ಪರಿಚಯಿಸಿ ನಿಮ್ಗೊಂದು ಪ್ರೈಸ್ ಕೊಡ್ಬೇಕು ಅಂತ ಒಂದು ಸ್ಪೆಷಲ್ ಇವೆಂಟ್ ಅನ್ನ ಆರ್ಗನೈಸ್ ಮಾಡಿದ್ದಾರೆ. ಅದೇನೆ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಮತ್ತು ವಿಜಯ ಕರ್ನಾಟಕ ಅರ್ಪಿಸುವಂತಹ ಕರುನಾಡ ಸ್ವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ಇದೇ ತಿಂಗಳು ಅಂದ್ರೆ 29/3/2026 ಭಾನುವಾರ ಬೆಳಿಗ್ಗೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಡಾಲ್ಫಿನ್ ಶಾಲೆಯಲ್ಲಿ ಬೆಳಿಗ್ಗೆ 10 ಗಂಟೆಗೆ ಆಯೋಜನೆ ಮಾಡಿದ್ದಾರೆ. ಇನ್ಯಾಕ್ ತಡ ಮಾಡ್ತೀರಾ? ಒಳ್ಳೊಳ್ಳೆ ರೆಸಿಪಿ ಜೊತೆಗೆ ನೀವು ರೆಡಿ ಆಗ್ಬಿಡಿ. ನಿಮ್ಗೆ ತಿಳಿದಿರುವಂತಹ ಯಾವ್ದಾದ್ರು ಪಾರಂಪರಿಕ ಅಡುಗೆ ಅಥವಾ ಹೊಸ ಶೈಲಿಯ ಅಡುಗೆ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ನಲ್ಲಿ ಕರಿದ ತಿಂಡಿ ಒಂದನ್ನ ರೆಡಿ ಮಾಡ್ಕೊಳ್ಳಿ. ಸೊ ಅದಕ್ಕೆ ಪ್ಲೇಟ್ಸ್ ಮತ್ತು ಅಲಂಕಾರ ಮಾಡ್ಲಿಕ್ಕೆ ಬೇಕಾದಂತಹ ಥಿಂಗ್ಸ್ ಅನ್ನ ರೆಡಿ ಮಾಡ್ಕೊಂಡು ಬನ್ನಿ. ನಿಮ್ಗೊಂದು ಒಳ್ಳೆ ಟೇಬಲ್ ಅನ್ನ ಕೊಡ್ತಾರೆ. ಅದರ ಮೇಲೆ ನೀವು ತಂದಿರುವಂತಹ ತಿಂಡಿನ ಪ್ರೆಸೆಂಟ್ ಮಾಡಿ. ಸೊ ಜಡ್ಜಸ್ ಬರ್ತಾರೆ, ಅದನ್ನ ಟೇಸ್ಟ್ ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡಿರುವಂತವ್ರಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸಸ್ ಅನ್ನ ಕೊಡ್ತಿದ್ದಾರೆ. ಅಷ್ಟೇ ಅಲ್ಲ, ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸ್ಪೆಷಲ್ ಗಿಫ್ಟ್ ಕೊಡ್ತಿದ್ದಾರೆ, ಮತ್ತೊಂದು ಸರ್ಟಿಫಿಕೇಟ್ ಅನ್ನ ಕೊಡ್ತಿದ್ದಾರೆ. ಇದರ ಜೊತೆಗೆ ಫಸ್ಟ್ ಪ್ರೈಸ್ ಪಡ್ಕೊಂಡಂತವ್ರನ್ನ ರಾಜ್ಯ ಮಟ್ಟದ ಕರುನಾಡ ಸ್ಪರ್ಧೆಗೂ ಆಯ್ಕೆ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಇರುವಾಗ ಯಾಕೆ ನೀವು ಇನ್ನೂ ತಡ ಮಾಡ್ತೀರಾ? ಈ ಸ್ಕ್ರೀನ್ ಮೇಲೆ ಒಂದು ನಂಬರ್ ಅನ್ನ ಪ್ಲೇ ಮಾಡ್ತೀವಿ. ಆ ನಂಬರ್ನ ವಾಟ್ಸ್ಆಪ್ಗೆ ನಿಮ್ಮ ಸಂಪೂರ್ಣ ವಿಳಾಸ ಮತ್ತು ನಿಮ್ಮ ಹೆಸರಿನೊಂದಿಗೆ ನೋಂದಾಯಿಸಿಕೊಳ್ಳಿ. ನಾನು ಈ ಕಾರ್ಯಕ್ರಮಕ್ಕೆ ನಿರೂಪಕಿಯಾಗಿ ಬರ್ತಿದ್ದೀನಿ. ನೀವು ಬನ್ನಿ, ಒಳ್ಳೊಳ್ಳೆ ರೆಸಿಪಿ ಜೊತೆಗೆ ಬನ್ನಿ, ಹಬ್ಬವನ್ನ ಎಂಜಾಯ್ ಮಾಡೋಣ. ಇದರ ಜೊತೆಗೆ ನಿಮ್ಗೆ ಹೆಚ್ಚಿನ ಮಾರ್ಕ್ಸ್ ಬರಬೇಕಾಗಿರೋ ಒಂದು ಒಳ್ಳೆ ಸೀಕ್ರೆಟ್ ಹೇಳ್ತೀನಿ. ಸೀಕ್ರೆಟ್ ಏನು ಅಂತ ಯಾರಿಗೂ ಹೇಳ್ಬೇಡಿ. ನೀವು ತಯಾರಿಸಿರ್ತಕ್ಕಂಥ ಎಣ್ಣೆ ಪಾಕೆಟ್ ಇದೆಯಲ್ಲ, ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್, ಆ ಪಾಕೆಟ್ ಅನ್ನ ತಗೊಂಡ್ ಬನ್ನಿ. ಯಾರಿಗೂ ಹೇಳ್ಬೇಡಿ ಈ ಸೀಕ್ರೆಟ್, ಓಕೆ?